IPL 2026 ಇನ್ನು ಆಲ್ಮೋಸ್ಟ್ 3 ತಿಂಗಳ ಟೈಮ್ ಇದೆ. ಆದರೆ ಆಲ್ರೆಡಿ ಆ ಒಂದು ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. ವಿಜಯ ಹಜಾರೆ ಟ್ರೋಫಿಯಲ್ಲಿ RCB ಮತ್ತು CSK ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನೆಲ್ಲ ಕಾಂಪಿಟೇಷನ್ ಇದೆ ಮತ್ತು ಯಾವ ಪ್ಲೇಯರ್ಸ್ ಮೇಲೆ ಕಾಂಪಿಟೇಷನ್ ಇದೆ ಅಂತೇಳಿ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ RCB ಮತ್ತು CSK ಫ್ಯಾನ್ಸು ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಫಸ್ಟ್ ನಾವಿಲ್ಲಿ CSK ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. CSKಯ ಕ್ಯಾಪ್ಟನ್ ರುತುರಾಜ್ ಗಾಯಕ್ವಾಡ್ ಅಗೇನು ಮತ್ತೊಂದು ಬಿಗ್ ಸೆಂಚುರಿ ಮಾಡಿದರೆ. ಆದರೆ ದಿಸ್ ಟೈಮು ಕೂಲ್ ಅಂಡ್ ಕಂಪೋಸ್ ಮಹಾರಾಷ್ಟ್ರ ಟೀಮು ಸಮಥಿಂಗ್ 55 ರನ್ಸ್ಗೆ 3 ವಿಕೆಟ್ನ ಕಳೆದುಕೊಂಡಿತ್ತು. ಆದರೆ ರುತುರಾಜ್ ಗಾಯಕ್ವಾಡ್ ಆಸ್ ಎ ಕ್ಯಾಪ್ಟನ್ ಆಗಿ ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಆಗಿ ಸೆನ್ಸೇಷನ್ ಸೆಂಚುರಿಯನ್ನು ಮಾಡಿ ಟೀಮನ್ನು 331 ರನ್ಸ್ನ ಸ್ಕೋರು ಮಾಡಿದ್ದಾರೆ. ಆದರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದರೆ ರುತುರಾಜ್ ಗಾಯಕ್ವಾಡ್ ಅಗೇನು ನಂಬರ್ 4 ಆ ಒಂದು ಸ್ಲಾಟಲ್ಲಿ ಬಂದು ಒಂದು ಬಿಗ್ ಸೆಂಚುರಿನ ಮಾಡಿದರೆ. ಸೊ ಈ ಒಂದು ಹೆಣ್ಣಿನ ಪ್ರಕಾರ ಡೆಫಿನೆಟ್ಲಿ ಆಗಿ ನೆಕ್ಸ್ಟ್ ಬರುವಂತಹ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಈ ಒಂದು ODI ಸೀರೀಸ್ನಲ್ಲಿ ಆ ಒಂದು ನಂಬರ್ 4 ಸ್ಲಾಟ್ ರುತುರಾಜ್ ಗಾಯಕ್ವಾಡ್ಗೆ ಫಿಕ್ಸ್ ಆಗಿದೆ. ಈಗ ಅಗೇನು ಮತ್ತೊಂದು ಸೆಂಚುರಿ. ಮತ್ತು ನಾನು ಬೆಳಗ್ಗೆ ವಿಡಿಯೋದಲ್ಲಿ ಹೇಳಿದೆ ಶ್ರೇಯಸ್ ಅಯ್ಯರ್ ಆಲ್ಮೋಸ್ಟ್ ಈ ಒಂದು ಸೀರೀಸ್ನಿಂದ ಅವರಿಗೆ ಚಾನ್ಸ್ ಸಿಗಲ್ಲ ಅಂತ ಒಂದು ಅಪ್ಡೇಟ್ ಕೊಟ್ಟಿದೆ. ಯಾಕಂದರೆ ಅವರಿಗೆ ವೇಟ್ ಕಡಿಮೆ ಆಗಿದೆ, 6 kg ವೇಟನ್ನು ಕಡಿಮೆ ಮಾಡಿಕೊಟ್ಟಿದ್ದಾರೆ ಆ ಒಂದು ಇಂಜುರಿಯಿಂದ. ಸೊ ಪ್ರಾಬಲಿ ಶ್ರೇಯಸ್ ಅಯ್ಯರ್ಗೆ ಆ ಒಂದು ODI ಸೀರೀಸ್ನಲ್ಲಿ ಚಾನ್ಸ್ ಸಿಗಲ್ಲ. ಸೊ ಈಗ ಈ ಒಂದು ಹೆಣ್ಣಿನ ಪ್ರಕಾರ ಡೆಫಿನೆಟ್ ಆಗಿ ರುತುರಾಜ್ ಗಾಯಕ್ವಾಡ್ ನಂಬರ್ 4 ಸ್ಲಾಟಲ್ಲಿ ಆಡೋದು ಕನ್ಫರ್ಮ್. ಈಗ CSK ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಏನಪ್ಪ ಅಂದರೆ ರುತುರಾಜ್ ಗಾಯಕ್ವಾಡ್ ರೆಡ್ ಹಾಟ್ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಇದೊಂದು ಗುಡ್ ನ್ಯೂಸ್. ಆದರೆ CSKಯ ಇನ್ನೊಬ್ಬ ಪ್ಲೇಯರು ವಿಜಯ ಹಜಾರೆ ಟ್ರೋಫಿಯಲ್ಲಿ ಮುಂಬೈ ಟೀಮಿನ ಪರ ಸರ್ಫರಾಜ್ ಖಾನ್ ಅವರು ಕೇವಲ 75 ಬಾಲಿಗೆ 157 ರನ್ಸ್ನ ಸ್ಕೋರು ಮಾಡಿದರೆ. ಈ ಒಂದು ರನ್ಸಲ್ಲಿ ಬರೋಬ್ಬರಿ 14 ಸಿಕ್ಸನ್ನು ಬಾರಿಸಿದರೆ. ಇಟ್ಸ್ ಎ ಮಾನ್ಸ್ಟರ್ ಸಿಕ್ಸಸ್ಸು. ಈಗ CSK ಟೀಮು ಏನು ಮಾಡಬೇಕು ಐಡಿಯಾ ಇಲ್ಲ. ಆ ಒಂದು ಕಾಂಪಿಟೇಷನ್ ತುಂಬಾ ಇದೆ. ಆದರೆ CSK ಟೀಮಲ್ಲಿ ಓಪನಿಂಗ್ ಆಗಿ ಅಲ್ಲಿ ಆಯುಷ್ ಮಾತ್ರ ಇದ್ದಾರೆ. ಆದರೆ ಕೇವಲ ಅಲ್ಲಿ ಚಾನ್ಸ್ ಇರೋದು ಆ್ಯಸ್ ಎ ಬ್ಯಾಕಪ್ ಆಗಿ ಸರ್ಫರಾಜ್ ಖಾನ್ ಇದ್ದಾರೆ. ಏನಾದರೂ ಆಯುಷ್ ಮಾತ್ರ ಫ್ಲಾಪ್ ಆದರೆ ಮಾತ್ರ ಅಲ್ಲಿ ಸರ್ಫರಾಜ್ ಖಾನ್ಗೆ ಚಾನ್ಸ್ ಸಿಗುತ್ತೆ. ಬಟ್ ಅಟ್ ದಿ ಮೂಮೆಂಟು ಸರ್ಫರಾಜ್ ಖಾನ್ ಅವರು ರೆಡ್ ಹಾರ್ಟ್ ಫಾರ್ಮಲ್ಲಿದ್ದಾರೆ. ಬಟ್ CSK ಟೀಮು ಒಂದು ಹೈ ರಿಸ್ಕ್ ತಗೋಬೇಕಾಗುತ್ತೆ ಏನಾದರೂ ಸರ್ಫರಾಜ್ ಖಾನ್ಗೆ ಆ ಒಂದು 11ಅಲ್ಲಿ ಆಡಿಸ್ಬೇಕಾದ್ರೆ. ಬಟ್ ನನ್ನ ಪ್ರಕಾರ ಸರ್ಫರಾಜ್ ಖಾನ್ಗೆ ಯಾವುದಾದ್ರೂ ಒಂದು ಸ್ಲಾಟಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ. ಬಟ್ CSK ಟೀಮಲ್ಲಿ ಯಾವುದೇ ರೀತಿಯಾದ ಸ್ಲಾಟ್ ಓಪನ್ ಇಲ್ಲ. ಬಟ್ ನೋಡಮ್ಮ CSK ಟೀಮ್ ಏನು ಮಾಡುತ್ತೆ ಈ ಒಂದು ರೆಡ್ ಹಾರ್ಟ್ ಫಾರ್ಮಲ್ಲಿರುವಂತಹ ಸರ್ಫರಾಜ್ ಖಾನ್ಗೆ ಅಂತೇಳಿ. ಸೊ ಪ್ರತಿಯೊಬ್ಬ CSK ಫ್ಯಾನ್ಸ್ ಅಷ್ಟೆಲ್ಲ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇನಂತೀರ ಸರ್ಫರಾಜ್ ಖಾನ್ ಅವರ ಬಗ್ಗೆ? ಸೊ ನೆಕ್ಸ್ಟು IPL 2026 CSK ಟೀಮಲ್ಲಿ ಯಾವ ಸ್ಲಾಟಲ್ಲಿ ಆಡಬೇಕು ಕಮೆಂಟ್ಸ್ ಮಾಡಿ. ಮೇಡಮ್ ಯಾರೆಲ್ಲ IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ. ನೆಕ್ಸ್ಟು ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ RCBಯ ಪ್ಲೇಯರ್ಸು ವಿಜಯ್ ಹಜಾರೆ ಟ್ರೋಫಿಲಿ ಯಾವ ರೀತಿ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಅಂದರೆ ಫಸ್ಟ್ ನಾವಿಲ್ಲಿ DDP ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡಲೇಬೇಕು. ಸೊ ಇಂಥ ಒಂದು ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಆ ಒಂದು ಲೀಸ್ಟ್ ಇದರಲ್ಲಿ ಸೆನ್ಸೇಷನಲ್. ಇಂಥ ಒಂದು ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಂಥ ಒಂದು ಪರ್ಫಾರ್ಮೆನ್ಸ್ನ ಕೊಡ್ತಿದ್ರೆ ಈ ಒಂದು ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಮೇನ್ ರೀಸನ್ ಇದೆ. ಏನಪ್ಪ ಅಂದರೆ ಸೊ ಲಾಸ್ಟು ಆ ಒಂದು ಮಿನಿ ಆಕ್ಷನಲ್ಲಿ RCB ಮ್ಯಾನೇಜ್ಮೆಂಟು ವೆಂಕಟೇಶ್ ಅಯ್ಯರ್ಗೆ ಬರೋಬ್ಬರಿ 7 ಕೋಟಿ ರೂಪಾಯಿ ಕೊಟ್ಟು ಬೈ ಮಾಡಿದಾಗ ಅಲ್ಲೇ ಒಂದು ಕ್ಲಾರಿಫಿಕೇಶನ್ ಬಂದಿರುತ್ತೆ. DDPಗೆ ಏನಪ್ಪ ಅಂದರೆ ನನಗೆ ಆ್ಯಸ್ ಎ ಬ್ಯಾಕಪ್ ನಂಬರ್ 3 ಆಗಿ ಆಡಿಸೋದು ಕನ್ಫರ್ಮ್. ಸೊ ನಾನು ಫಸ್ಟ್ ನಂಬರ್ 3 ಆಡಬೇಕಂದ್ರೆ ನಾನು ಇಲ್ಲಿ ಕನ್ಸಿಸ್ಟೆನ್ಸಿಂದ ಪರ್ಫಾರ್ಮೆನ್ಸ್ ಕೊಡಲೇಬೇಕು ಅಂತೇಳಿ ಆ ಒಂದು ಮೈಂಡ್ ಇಟ್ಕೊಂಡು ಈಗ ಈ ಥರ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಬಟ್ ಸ್ಟಿಲ್ ನನ್ನ ಪ್ರಕಾರ ಇಲ್ಲಿ ವೆಂಕಟೇಶ್ ಅಯ್ಯರ್ ನಂಬರ್ 3 ಆಗಿ ಫಸ್ಟ್ ಚಾಯ್ಸು ಅದು ವೆಂಕಟೇಶ್ ಅಯ್ಯರ್. ಯಾಕಂದರೆ ಲೆಫ್ಟಿ ಮತ್ತು ಬಾಲಿಂಗ್ ಕೂಡ ಹಾಕುವಂಥ ಕ್ಯಾಲಿಬರ್ ಇದೆ. ಸೊ ಇವತ್ತು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಬರೋಬ್ಬರಿ 4 ವಿಕೆಟ್ನ ತೆಗೆದಿದ್ದಾರೆ ಇವರು. ಇಟ್ಸ್ ಎ ಬಿಗ್ಗೆಸ್ಟ್ ಕಾಂಪಿಟೇಷನ್ RCB ಟೀಮಲ್ಲಿ. ನಂಬರ್ 3 ಯಾರು ಆಡ್ತಾರೆ? ವೆಂಕಟೇಶ್ ಅಯ್ಯರ್ ಆಡ್ತಾರ ಅಥವಾ DDP ಅವರು ಆಡ್ತಾ ಇದ್ದಾರೆ? ಸಾಕಷ್ಟು ಕನ್ಫ್ಯೂಸ್ ಇದೆ. ಬಟ್ ನನ್ನ ಪ್ರಕಾರ ನನ್ನ ಪರ್ಸನಲ್ ಚಾಯ್ಸ್ ಏನಪ್ಪ ಅಂದರೆ ನಂಬರ್ 3 ಸ್ಲಾಟಲ್ಲಿ ವೆಂಕಟೇಶ್ ಅಯ್ಯರ್ ಆಡಲೇಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್. ಬಟ್ RCB ಫ್ಯಾನ್ಸ್ ನೀವೇನಿದ್ದೀರಾ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಸೊ ಸದ್ಯ ರೆಡ್ ಹಾರ್ಟ್ ಫಾರ್ಮಲ್ಲಿ DDP ಅವರು ಇದ್ದಾರೆ.
ಅದೇ ರೀತಿಯಾಗಿ ವೆಂಕಟೇಶ್ ಅಯ್ಯರ್ ಕೂಡ ಬ್ಯಾಟಿಂಗಲ್ಲೂ ಮತ್ತು ಬಾಲಿಂಗಲ್ಲೂ ಸಹ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ನೀವು ಯಾರಿಗೆ ಚೂಸ್ ಮಾಡ್ತೀರಾ, ವೆಂಕಟೇಶ್ ಅಯ್ಯರ ಅಥವಾ DDPನ? ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ DDP ಅವರ ಬಗ್ಗೆ ಸ್ಪೆಷಲ್ ಆಗಿ ಹೇಳಬೇಕು. DDP ಅವರು ಲಾಸ್ಟ್ 4 ಮ್ಯಾಚಲ್ಲಿ 3 ಬಿಗ್ ಸೆಂಚುರಿ ಮ್ಯಾಡ್ನೆಸ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಪರ್ಫಾರ್ಮೆನ್ಸ್ ಏನಾದರೂ ನಮ್ಮ BCCI ನೋಡಿದ್ರೆ ನೆಕ್ಸ್ಟ್ ಬರುವಂತಹ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡು ಆ ಒಂದು ಸ್ಕ್ವಾಡಲ್ಲಿ ಸೆಲೆಕ್ಷನ್ ಮಾಡ್ತಾರಾ ಅಂತ ಒಂದು ಬಿಗ್ ಕ್ವಶನು. ಬಟ್ ಈ ಒಂದು ಪರ್ಫಾರ್ಮೆನ್ಸ್ ನೋಡಿಗೆ ಡೆಫಿನೆಟ್ಲಿ ಆಗಿ ಸ್ಕ್ವಾಡಲ್ಲಿ ಇಡಬೇಕಾಗುತ್ತೆ. ಬಟ್ ನಾವು ಮುಂದೆ ಏನೆಲ್ಲ ಮಾಡ್ತಾರೆ ಅಂತೇಳಿ ನೆಕ್ಸ್ಟು ಬರೋಡ ಕ್ಯಾಪ್ಟನು ಕೃಣಾಲ್ ಪಾಂಡ್ಯ ಲಾಸ್ಟು ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚಲ್ಲಿ 3 ಹಾಫ್ ಸೆಂಚುರಿ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ RCBಯ ವಿಜಯ ಹಜಾರೆ ಟ್ರೋಫಿಯಲ್ಲಿ ಇಲ್ಲಿ ಕೃಣಾಲ್ ಪಾಂಡ್ಯ ಆಗಲಿ ಮತ್ತು ವೆಂಕಟೇಶ್ ಅಯ್ಯರ್ ಆಗಲಿ ಮತ್ತು DDP ಆಗಲಿ ಮ್ಯಾಡ್ನೆಸ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಸೊ ಕಾಂಟ್ ವೇಟ್ ಬೇಗ ಆ ಒಂದು IPL 2026 ಮೆಗಾ ಬ್ಲಾಕ್ ಬಾಸ್ಟರ್ ಟೂರ್ನಮೆಂಟ್ ಸ್ಟಾರ್ಟ್ ಆಗಲಿ ಅಂತೇಳಿ ಸಾಕಷ್ಟು RCB ಫ್ಯಾನ್ಸು ವೇಟ್ ಮಾಡ್ತಾ ಇದ್ದಾರೆ. ವೆಂಕಟೇಶ್ ಅಯ್ಯರ್ ಇವತ್ತಿನ ಮ್ಯಾಚಲ್ಲಿ 4 ವಿಕೆಟ್ನ ತೆಗೆದುಕೊಂಡಿದ್ದಾರೆ. ಇದು ಸಹ RCB ಫ್ಯಾನ್ಸ್ಗೆ ಬಿಗ್ ಬೂಸ್ಟು. ಬಟ್ ಹೆಲ್ದಿ ಕಾಂಪಿಟೇಷನ್ ಇದೆ. ಬಟ್ ಇಟ್ಸ್ ಡಿಪೆಂಡಿಂಗ್ ಆನ್ ಯಾವ ರೀತಿ ಆ ಒಂದು ಸ್ಲಾಟ್ನ ಫಿಲ್ ಮಾಡ್ತಾರೆ ಅಂತೇಳಿ. ಬಟ್ ನಾವು ಜಸ್ಟ್ ವೇಟ್ ಮಾಡೋಮಷ್ಟೇ. ನೆಕ್ಸ್ಟ್ಲಿ ಮೊಹಮ್ಮದ್ ಶಮೀರ್ ಸಹ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಆಲ್ ಸೆಟ್ ರಿಪೋರ್ಟ್ನ ಪ್ರಕಾರ ನೆಕ್ಸ್ಟು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡು ಈ ಒಂದು ODI ಸೀರೀಸ್ನಲ್ಲಿ ಮೊಹಮ್ಮದ್ ಶಮಿ ಆಲ್ ಸೆಟ್ಟು ಕಮ್ ಬ್ಯಾಕು ಮಾಡ್ತಾ ಇದ್ದಾರೆ. ಇದು ಸದ್ಯ ಇರುವಂತಹ ಅಪ್ಡೇಟ್ಸು. ಸೊ ಈ ಒಂದು ಅಪ್ಡೇಟ್ಸಲ್ಲಿ ಏನಾದರೂ ಡೌಟ್ಸು ಕ್ವಶನ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಎಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.